ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆ ಟ್ಯಾರೋ. ಸೊ ಇವತ್ತು ಲಾಸ್ಟ್ ಸೈನ್ಸ್, ಅರ್ತ್ ಸೈನ್ಸ್ ಬಗ್ಗೆ ಸೀರೀಸ್ ಮಾಡ್ತಿದ್ದೆ ಅಲ್ಲ ನಾನು. ಅಪ್ಕಮಿಂಗ್ 6 ಮಂತ್ಸ್ ನಿಮ್ಮ ಲೈಫಲ್ಲಿ ಹೊಸ ವರ್ಷದಲ್ಲಿ ಏನೆಲ್ಲ ಅಟ್ರಾಕ್ಟ್ ಮಾಡ್ತೀರಾ ಅಂತ. ಸೊ ಆ ಸೀರೀಸ್ ಅಲ್ಲಿ ಕೊನೆ ಹಂತದಲ್ಲಿದ್ದೀವಿ. ಅರ್ತ್ ಸೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಫೈರ್ ಸೈನ್ಸ್ ಆಯ್ತು, ಏರ್ ಸೈನ್ಸ್ ಆಯ್ತು, ವಾಟರ್ ಸೈನ್ಸು ಆಯ್ತು, ಈಗ ಲಾಸ್ಟ್ ಅರ್ತ್ ಸೈನ್ಸು. ಯಾಕೆ 6 ತಿಂಗಳು ಅಂತ ಅಂದ್ರೆ, ಆ, ನೀವು ಈ ವಿಡಿಯೋ ಯಾವಾಗೇ ಸಿಕ್ಕರೂ ಕೂಡ ನೀವು 6 ತಿಂಗಳಿಗೆ ತಗೋಬಹುದು, ಬಿಕಾಸ್ ಇದು ಎನರ್ಜಿ ರೀಡಿಂಗ್ ಆಗಿರುತ್ತೆ. ಬಟ್ ಈಗ ಪ್ರೆಸೆಂಟ್ಲಿ 6 ತಿಂಗಳು ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಗುರು ಗ್ರಹ ಟ್ರಾನ್ಸಿಟ್ ಇದೆ ಮೇನ್ ಅಲ್ಲಿ, ಹಾಗಾಗಿ 6 ತಿಂಗಳಿಗೆ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಅರ್ತ್ ಸೈನ್ಸ್ ಇದ್ದೀರಾ, ಟಾರಸ್, ವರ್ಗೋ, ಕ್ಯಾಪ್ರಿಕಾನ್, ವೃಷಭ, ಕನ್ಯಾ, ಮಕರ ರಾಶಿ, ಅವರಿಗೆ ಅಪ್ಕಮಿಂಗ್ 6 ಮಂತ್ ಲೈಫ್ ಅಲ್ಲಿ ಈ ವರ್ಷ ಏನೆಲ್ಲ ಅಟ್ರಾಕ್ಟ್ ಮಾಡ್ತೀರಾ, ಏನನ್ನೆಲ್ಲ ನೀವು ನೋಡ್ತೀರಾ, ಮತ್ತೆ ಯಾವ ತರ ಪ್ರಿಕಾಷನ್ ಆಗಿ ಇರ್ಬೇಕಾಗತ್ತೆ ನೀವು ಅಂತ ನೋಡೋಣ, ಸರಿನಾ? ರಾಧೆ ರಾಧೆ. ಥ್ಯಾಂಕ್ ಯು ರಾಧಾ ಕೃಷ್ಣ. ರಾಧೆ ಶ್ಯಾಮ್. ಫಸ್ಟ್ ಡೇ ಕ್ವೀನ್ ಆಫ್ ವೈನ್ಸ್. ಓಕೆ. ಮದರ್ ಅರ್ತ್ ಸೈನ್ಸ್ನವ್ರು ಏನ್ ಗೊತ್ತಾ, ಬಹಳ ಪೇಷನ್ಸ್ ರೀ. ಬಹಳ ಅಂದ್ರೆ ಬಹಳ ಪೇಷನ್ಸ್. ಬೇರೆಯವ್ರಿಗಿಂತ ಬೇರೆ ಸೈನ್ಸ್ ಕಂಪೇರ್ ಮಾಡಿದ್ರೆ ತುಂಬಾನೇ ಪೇಷನ್ಸ್ ಲೆವೆಲ್ ಜಾಸ್ತಿ ಅವರಿಗೆ. ಅಂಡ್ ಭೂಮಿ ತಾಯಿಯಷ್ಟೇ ಸಹನೆ ಜಾಸ್ತಿ. ಎಂತ ಟಫೆಸ್ಟ್ ಸಿಚುವೇಶನ್ ಅಲ್ಲೂ ಬಹಳ ತಾಳ್ಮೆಯಿಂದ ಇರ್ತಾರೆ. ಅದೊಂದು ಗ್ರೇಟ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಇವ್ರಿಗೆ, ಅರ್ತ್ ಸೈನ್ ಅವರಿಗೆ. ವೃಷಭ ರಾಶಿ, ಕನ್ಯಾ ರಾಶಿ ಮತ್ತೆ ಮಕರ ರಾಶಿ ಅವರು. ಓಕೆ ಓಕೆ. ಆಫ್ ಸೋರ್ಸ್, ಹೊಸದೊಂದು ಆಪರ್ಚುನಿಟೀಸ್ ಬರ್ತಾ ಇದೆ ಲೈಫ್ ಅಲ್ಲಿ. ಕ್ಲಾರಿಟಿಯನ್ನ ನೋಡ್ತಾ ಇದ್ದೀರಾ. ವಾವ್, ವೀಲ್ ಆಫ್ ಫಾರ್ಚ್ಯೂನ್. ಯಾ, ಬ್ಯೂಟಿಫುಲ್ ರೀ. ವೀಲ್ ಆಫ್ ಫಾರ್ಚ್ಯೂನ್ ವೆರಿ ವೆರಿ ಪಾಸಿಟಿವ್ ಕಾರ್ಡ್. ಅಂಡ್ ದ ಎಂಪ್ರೆಸ್ ಕಾರ್ಡ್ ಕೂಡ ಬಂದಿದೆ. ಕಿಂಗ್ ಮತ್ತೆ ಕ್ವೀನ್ ಬಂದಿದೆ. ಹೇಳ್ತೀನಿ, ಇನ್ನೊಂದ್ ಸ್ವಲ್ಪ ಕಾರ್ಡ್ಸ್ ತಗೊಂಡ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಯೂಟಿಫುಲ್. ಈ ಎನರ್ಜಿನ ಕ್ಲೇಮ್ ಮಾಡಿ. ಓಕೆ, ಸೊ ದ ಎಂಪ್ರೆಸ್ ಎನರ್ಜಿ ಮತ್ತೆ ದ ವೀಲ್ ಆಫ್ ಫಾರ್ಚೂನ್ ಎನರ್ಜಿ ಇದೆಯಲ್ಲ, ಹೈಲಿ 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 ಪಾಸಿಟಿವ್ ನಿಮ್ಮ ಲೈಫಲ್ಲಿ. ಸೊ ನೀವು ಹೆಂಗೆ ಅಂತಂದ್ರೆ, ತುಂಬಾ ಡೌನ್ ಟು ಅರ್ತ್ ಇರ್ತೀರಾ, ಯಾವ್ದಕ್ಕೂ ಜಂಬ ಮಾಡಲ್ಲ, ತುಂಬಾ ಪೇಷನ್ಸ್ ಜಾಸ್ತಿ, ಎಲ್ಲರೂ ಹೇಳಿದನ್ನ ಕೇಳಿಸ್ಕೊಂತೀರಾ. ಕೋಪ ಬಂದ್ರೆ ಅಷ್ಟೇ ಕೋಪ ಬರುತ್ತೆ, ಬಟ್ ಸ್ಟಿಲ್ ಬೇರೆಯವ್ರ ತರ ಸಡನ್ಲಿ ಎಲ್ಲ ನೀವು ಕೋಪ ಮಾಡಲ್ಲ. ಬಹಳ ತಾಳ್ಮೆಯಿಂದ ಬಿಹೇವ್ ಮಾಡ್ತೀರಾ. ಕರಿಯರ್ ಓರಿಯೆಂಟೆಡ್ ಇರ್ತೀರಾ. ಪ್ರಾಕ್ಟಿಕಲ್ ಥಿಂಗ್ಸ್ ನ ತುಂಬಾ ಯೋಚನೆ ಮಾಡ್ತೀರಾ. ಓಕೆ, ಪ್ರಾಕ್ಟಿಕಲ್ ಆಗಿ ನಾನು ಹೇಗೆ ಇರ್ತೀನಿ ಅನ್ನೋದನ್ನ, ಹೇಗಿರ್ಬೇಕು ಅನ್ನೋದು ಯೋಚನೆ ಮಾಡ್ತೀರಾ. ಮಟೀರಿಯಲಿಸ್ಟಿಕ್ ತುಂಬಾ ಇಷ್ಟ ನಿಮ್ಗೆ. ಲಕ್ಸುರಿ ಆತರ ಎಲ್ಲ ಇರೋದು, ಕಂಫರ್ಟ್ ಝೋನ್ ಅಲ್ಲಿ ಇರೋದು ತುಂಬಾ ಇಷ್ಟ ಪಡ್ತೀರಾ. ಲಾಜಿಕ್ ಮೈಂಡ್ ಅನ್ನ ಜಾಸ್ತಿ ಯೂಸ್ ಮಾಡ್ತೀರಾ. ಓಕೆ, ಬಟ್ ಒಂದೇನು ಅಂದ್ರೆ ಸ್ಟಬರ್ನ್, ತುಂಬಾ ಹಠ ಸ್ವಭಾವ. ಯಾವ್ದಾದ್ರೂ ಒಂದು ವಿಷಯದಲ್ಲಿ ಏನಾದ್ರೂ ಒಂದು ಡಿಸಿಷನ್ ಮಾಡಿದ್ರೆ ನೀವು ಬದಲಾಯಿಸೋದೇ ಇಲ್ಲ. ಸೊ ಅದು ಸರಿನೋ ತಪ್ಪು ಅನ್ನೋದು ತರ್ಕ ಆಮೇಲೆ. ಆ ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಿಗೆ ನೀವೇನ್ ಯೋಚನೆ ಮಾಡ್ತೀರಾ ಅಂದ್ರೆ, ನಾನ್ ಡಿಸೈಡ್ ಮಾಡಿದೀನಿ, ಸೊ ಹಾಗಾಗಿ ಅದು ನಡಿಲೇಬೇಕು ಅನ್ನೋ ಒಂದು ಮನೋಭಾವ ನಿಮ್ಗಿರತ್ತೆ. ವಾವ್. ಸಿ, ಟೂ ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್ ಅಂಡ್ 6 ಆಫ್ ವೈನ್ಸ್ ಅಂಡ್ ದ ಮೆಜಿಷಿಯನ್. ಐ ಥಿಂಕ್ ಇಷ್ಟು ಜನದ ರೀಡಿಂಗ್ ಅಲ್ಲಿ ನಿಮ್ದು ರೀಡಿಂಗ್ ಹೈಲಿ ಹೈಲಿ ಪಾಸಿಟಿವ್ ಬಂದಿದೆ. ಬೇರೆಯವ್ರದ್ದು ಪಾಸಿಟಿವ್ ಇತ್ತು, ಬಟ್ ಸ್ಟಿಲ್ ನಿಮ್ದು ಜಾಸ್ತಿ, ಕಂಪ್ಯಾರಿಟಿವ್ಲಿ ಜಾಸ್ತಿ. ಓಕೆನಾ? ಸೊ ಈಗ ಏನೇನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಏನೇನ್ ಕಾರ್ಡ್ಸ್ ಬಂದಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಸರಿನಾ? ಸೊ ಈ 6 ಮಂತ್ ಅಲ್ಲಿ ಏನ್ ಕಾಣಿಸ್ತಿದೆ ಅಂದ್ರೆ, ನಿಮ್ಮ ವರ್ಕ್ ಮೇಲೆ ತುಂಬಾ ಡೆಡಿಕೇಶನ್ ಆಗಿ, ತುಂಬಾ ಪ್ಯಾಷನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಕೆಲವೊಮ್ಮೆ ನಿಮಗೆ ಸೆಲ್ಫ್ ಡೌಟ್ ಬರುತ್ತೆ, ನಾನು ಇದನ್ನ ಮಾಡ್ತೀನೋ, ನನ್ ಕೈಲಿ ಆಗುತ್ತೋ ಇಲ್ಲೋ ಅಂತ. ಸೆಲ್ಫ್ ಡೌಟ್ ಅನ್ನ ಬಿಟ್ಬಿಡಿ ಅಷ್ಟೇ. ಸೊ ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎರಡನ್ನೂ ನಾನು ಹೇಳ್ಕೊತಾ ಹೋಗ್ತೀನಿ. ಅಂಡ್ ನಿಮ್ಮ ಕ್ರಿಯೇಟಿವಿಟಿನ ಮೇಲೆ ನೀವು ವರ್ಕ್ ಮಾಡೋದು ಕಾಣಿಸ್ತದೆ. ಯೂಶಲಿ ಅರ್ತ್ ಸೈನ್ಸ್ ಮತ್ತೆ ಫೈರ್ ಸೈನ್ಸ್ ಯಾರೆಲ್ಲ ಇರ್ತಾರಲ್ಲ, ಮತ್ತೆ ಏರ್ ಸೈನ್ಸ್, ಜಾಸ್ತಿ ಕ್ರಿಯೇಟಿವಿಟಿ ಇರುತ್ತೆ ಅವ್ರದ್ದು. ಓಕೆ, ಸೊ ನೀವು ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡೋದು ಕಾಣಿಸ್ತಾ ಇದೆ. ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರಿ, ಇಷ್ಟು ದಿವಸ ಪ್ರೆಗ್ನೆನ್ಸಿ ಆಗಿಲ್ಲ, ಈ 6 ಮಂತ್ ಅಲ್ಲಿ ಆ ಗುಡ್ ನ್ಯೂಸ್ ನ ನೀವು ನೋಡ್ಬೋದು. ಅಂಡ್ ನೀವೆಂತ ಪರ್ಸನಾಲಿಟಿ ಅಂತ ಅಂದ್ರೆ, ನೀವು ಅರ್ತ್ ಸೈನ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ನಿಮ್ದು ಎಂತ ಒಂದು ಪಾಸಿಟಿವ್ ಪರ್ಸನಾಲಿಟಿ ಅಂತ ಅಂದ್ರೆ, ನಿಮ್ಮ ಹತ್ರ ಯಾರೇ ಬಂದ್ರು ನೀವು ಕೆಲಸ ತಗ್ಸೋದ್ ಗೊತ್ತು. ನೀವೇನಾದ್ರೂ HR ಆಗಿದ್ರಿ, ಮ್ಯಾನೇಜರ್ಸ್ ಆಗಿದ್ರಿ, ಅಥವಾ ಒಂದು ಯಾವ್ದಾರ ಒಂದು ಇನ್ಸ್ಟಿಟ್ಯೂಷನ್ ಲೀಡ್ ಮಾಡುವಂತಹ ಒಂದು ಪ್ಲೇಸ್ ಅಲ್ಲಿ ನೀವಿದ್ದೀರಾ, ಅಂತ ಒಂದು ಸ್ಥಾನಗಳಲ್ಲಿ ನೀವು ಕುತ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ರೆ, ಎಂಥ ಪರ್ಸನ್ಸ್ ಇದ್ರುನು, ಎಷ್ಟೇ ಒಂದು ಕೆಲಸ ಮಾಡಲ್ಲ ಅನ್ನೋ ಪರ್ಸನ್ ಆಗಿರ್ಬೋದು, ಅಥವಾ ಒಂದೇನೋ ಒಂದು ಹಠಮಾರಿ ಸ್ವಭಾವದ ಪರ್ಸನ್ಸ್ ಆಗಿ, ಅಂಥವ್ರ ಹತ್ರನು ನೀವು ಕೆಲಸ ತಗ್ಸೋದು ನಿಮಗೆ ಗೊತ್ತು. ಸೊ ಆ ತರದ ಒಂದು ಜಾಣ್ಮೆ ನಿಮ್ಮಲ್ಲಿದೆ. ನೀವು ಅದನ್ನ ಮಾಡ್ತೀರಾ. ನಿಮ್ಮ ಒಂದು ಕ್ರಿಯೇಟಿವಿಟಿ ಎಕ್ಸ್ಪಾನ್ಷನ್ ಆಗ್ತಿದೆ. ಫ್ಯಾಮಿಲಿ ಎಕ್ಸ್ಪಾನ್ಷನ್ ಕಾಣಿಸ್ತಾ ಇದೆ. ಅಂಡ್ ಯಾರೆಲ್ಲ ಮ್ಯಾರೇಜಿಗೋಸ್ಕರ ಟ್ರೈ ಮಾಡ್ತಾ ಇದ್ರಿ, ಪ್ಲಾನಿಂಗ್ ಅಲ್ಲಿ ಇದ್ರಿ, ಈ ವರ್ಷ ಮ್ಯಾರೇಜ್ ಆಗ್ಬೇಕು ಅಂತ, ಅಪ್ಕಮಿಂಗ್ 6 ಮಂತ್ ಅಲ್ಲಿ ನಿಮ್ಮ ಪ್ಲಾನ್ ಸಕ್ಸಸ್ ಆಗ್ತಿರೋದು ಕಾಣಿಸ್ತಾ ಇದೆ.
ಓಕೆ. ಅಂಡ್ ನಿಮ್ಮನ್ನ ನೀವು ಸಾಕಷ್ಟು ಸೆಲ್ಫ್ ಲವ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಬಹಳಷ್ಟು ಒಂದು ಏನ್ ಹೇಳ್ಬೋದು, ಅಭಿವೃದ್ಧಿನ ನೀವು ಕಾಣ್ತೀರಾ ಅಪ್‌ಕಮಿಂಗ್ 6 ಮಂತಲ್ಲಿ. ಅಂಡ್ ಕಿಂಗ್ ಆಫ್ ಸ್ವೋರ್ಡ್ಸ್ ಒಂದು ಅಥಾರಿಟೇಟಿವ್ ಮೈಂಡ್‌ಸೆಟ್ ನಿಮ್ಗಿರತ್ತೆ. ಬಟ್ ಕೆಲವೊಮ್ಮೆ ಆ ಅಥಾರಿಟೇಟಿವ್ ಮೈಂಡ್‌ಸೆಟ್ಟು ಕೆಲವೊಂದ್ರಲ್ಲಿ ವರ್ಕ್ ಆಗೋದಿಲ್ಲ. ಸೊ ನೀವು ನೋಡ್ಕೊಂಡ್ಬಿಟ್ಟು ಎಲ್ಲಿ ನಿಮ್ಮ ಆ ಒಂದು ಅಥಾರಿಟಿನ ತೋರಿಸ್ಬೇಕು, ತೋರಿಸಬಾರ್ದು, ಆ ಈಗೋ ಎಲ್ಲಿ ತೋರಿಸ್ಬೇಕು, ತೋರಿಸಬಾರ್ದು ಅನ್ನೋದನ್ನ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಆಲೋಚನೆಗಳು ಎಲ್ಲ ಕ್ಲಾರಿಟಿ ಇರುತ್ತೆ. ಈ ವರ್ಷ ನಾನು ಈ ತರ ಮಾಡ್ಬೇಕು. ಇಷ್ಟಿಷ್ಟೇ ಸಕ್ಸಸ್ ಅನ್ನ ಪಡಿಬೇಕು. ಯಾವ್ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ಹೇಗ್ ವರ್ಕ್ ಮಾಡ್ಬೇಕು ಅನ್ನೋ ಎಲ್ಲಾ ಕ್ಲಾರಿಟಿನೂ ನೀವು ತಗೋತಾ ಇದ್ದೀರಾ. ಈವನ್ ದ ಏಸ್ ಆಫ್ ಸೋರ್ಟ್ಸ್ ಆಲ್ಸೋ ಬಂದಿದೆ. ಸೊ ಕ್ಲಾರಿಟಿ ಕಾರ್ಡು ನಿಮಗೆ ಸಿಕ್ಕಿದೆ. ಸೊ ಯಾವ ವಿಷಯದಲ್ಲಿ ನಾನು ಯಾವ ತರ ಮೂವ್ ಆದ್ರೆ ಒಳ್ಳೇದು ಅನ್ನೋದು ನಿಮಗೆ ಸಿಗುತ್ತೆ. ನಿಮ್ಮದೇ ಆದಂತ ಒಂದು ಹೊಸ ಹೊಸ ಐಡಿಯಾಸ್, ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಅಥವಾ ಒಂದು ಎಜುಕೇಶನ್ ಐಡಿಯಾಸ್ ಆಗಿರ್ಬೋದು, ಅಥವಾ ಒಂದು ಫ್ಯಾಮಿಲಿ ಬಿಲ್ಡ್ ಮಾಡೋ ಐಡಿಯಾಸ್ ಆಗಿರ್ಬೋದು, ಎನಿ ಏರಿಯಾ. ಸೊ ಅಲ್ಲಿ ನೀವು ನಿಮ್ದೇ ಆದಂತ ಒಂದು ಹೊಸ ಹೊಸ ಐಡಿಯಾಸ್ ಮೇಲೆ ವರ್ಕ್ ಮಾಡ್ತೀರಾ. ಅದು ನಿಮ್ಗೆ ತುಂಬಾ ಫ್ರೂಟ್‌ಫುಲ್ ಇರುತ್ತೆ. ನೀವೇನ್ ಅನ್ಕೊಂತೀರಾ ಆ ರೀತಿನೇ ಒಂದು ಒಳ್ಳೆ ಬೆನಿಫಿಟೆಡ್ ಆಗಿ ಇರುತ್ತೆ. ಸೊ ನೀವು ಧಾರಾಳವಾಗಿ ಮಾಡ್ಬೋದು. ನೀವು ಅಪರ್ಚುನಿಟೀಸ್ ಕೂಡ ನಿಮ್ಮ ಎದುರಿಗೆ ಬರುತ್ತೆ ಈ 6 ಮಂತ್ ಅಲ್ಲಿ. ಹೊಸ ಹೊಸ ಅಪರ್ಚುನಿಟೀಸ್‌ನ ಕೂಡ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಪ್ರಮೋಷನ್‌ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಖಂಡಿತ ಈ 6 ಮಂತ್ ಅಲ್ಲಿ ವರ್ಕ್ ಮಾಡಿದ್ರೆ, ಸುಮ್ನೆ ಕುತ್ಕೊಂಡ್ರೆ ಆಗಲ್ಲ. ವರ್ಕ್ ಮಾಡಿದ್ರೆ 100% ಪ್ರಮೋಷನ್ ಸಿಗ್ತಾ ಇದೆ. ಓಕೆ. ನಿಮ್ಮ ಒಂದು ಕರಿಯರ್ ಅಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿ ಬರ್ತಿದೆ. ಮನಿ ರಿಲೇಟೆಡ್ ಒಂದು ಒಳ್ಳೆ ಗ್ರೋ ಇದೆ. ಒಳ್ಳೆ ಸ್ಟೇಬಲ್ ಆಗಿ ಇರ್ತೀರಾ. ಗ್ರೋನ ನೋಡ್ತೀರಾ. ಅಂದ್ರೆ ಇವತ್ ದುಡ್ಡು ಬಂತು, ನಾಳೆ ಹೋಯ್ತು ಆ ತರ ಇರೋದಿಲ್ಲ. ಒಂದು ಕಾನ್ಸ್ಟೆಂಟ್ ಆಗಿ ಮನಿ ಫ್ಲೋ ನಿಮ್ ಲೈಫಿಗೆ ಇನ್ಮುಂದೆ ಬರುತ್ತೆ. ಏಸ್ ಆಫ್ ಮೆಂಟಿಕಲ್ಸ್. ಓಕೆ. ಅಂಡ್ ಹೊಸ ಹೊಸ ಅಪರ್ಚುನಿಟೀಸ್ ತುಂಬಾ ಕಾಣಿಸ್ತಾ ಇದೆ. ಸ್ವಲ್ಪ ಪ್ಲಾನಿಂಗ್ ಅನ್ನ ಮಾಡ್ಕೊಬೇಕಾಗತ್ತೆ ಮನಿ ರಿಲೇಟೆಡ್. ತುಂಬಾ ಎಲ್ಲ ಓವರ್ ಆಗಿ ಖರ್ಚು ಮಾಡಿ ಮನಿ ಇಲ್ದೇ ಇರೋ ತರ ಮಾಡ್ಕೋಬೇಡಿ. ಅಂಡ್ ಸ್ವಲ್ಪ ಆರೋಗ್ಯದ ಮೇಲೆ ಈ ಸಲ ನೀವು 6 ಮಂತ್ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ. ಓಕೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಯಾರಾದ್ರೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ಬೆಟರ್ ಮಾಡಿಸ್ಕೊಳ್ಳಿ. ಬಿಕಾಸ್ ಕಾರ್ಡ್ ಬಂದಿದೆ, ನಾನು ಹೇಳ್ತಿದ್ದೀನಿ ಅಷ್ಟೇ, ಯಾವುದು ಪ್ರಮೋಷನ್ ಅಲ್ಲ. ಆ ಥರ ಏನು ಅನ್ಕೊಂಬೇಡಿ. ಅಂಡ್ ದ ವೀಲ್ ಆಫ್ ಫಾರ್ಚೂನ್ 10 ಏಂಜೆಲಿಕ್ ನಂಬರ್ ನೋಡ್ತಾ ಇದ್ದೀರಾ, 6 ಏಂಜೆಲಿಕ್ ನಂಬರ್ ನೋಡ್ತಿದ್ದೀರಾ, 111 ನೋಡ್ತಿದ್ದೀರಾ, 555 ನೋಡ್ತಾ ಇದ್ದೀರಾ, ದಯವಿಟ್ಟು ಹೇಳಿ ನನಗೆ. ಓಕೆ. ಬಿಕಾಸ್ ಇಲ್ಲಿ ಜಾಸ್ತಿ ಕಾರ್ಡ್ಸ್ ಇದೆ. ಅಂಡ್ 333 ಫ್ಯಾಮಿಲಿ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಅಂಡ್ ನಿಮ್ಮ ಕರಿಯರ್ ಅಲ್ಲಿ ಗ್ರೋತ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್ಬ್. ಓಕೆ. 666 ಯು ಆರ್ ಅಟ್ರಾಕ್ಟಿಂಗ್ ಸೋ ಮಚ್ ಆಫ್ ಲಕ್ಸುರಿ, ಪೀಸ್, ಲವ್, ಹಾರ್ಮೋನಿ ನಿಮ್ಮ ಲೈಫಲ್ಲಿ. ಇಷ್ಟು ದಿವಸ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಇರಲಿಲ್ಲ, ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇಷ್ಟು ದಿವಸ ನೀವೇನ್ ಕಷ್ಟ ಪಡ್ತಿದ್ರಿ ಅದು ಚಕ್ರ ಕಂಪ್ಲೀಟ್ ಆಗಿ ಉಲ್ಟಾ ಹೊಡಿತಾ ಇದೆ. ಅಂದ್ರೆ ಈಗ ಮೇಲ್ ಹೋಗೋ ಸಮಯ. ಎಷ್ಟು ದಿವಸ ನೀವು ಕೆಳಗಡೆ ಇದ್ರಿ, ಇವಾಗ ದ ಟೈಮ್ ಹ್ಯಾಸ್ ಅರೈವ್ಡ್. ನೀವು ಮೇಲ್ ಹೋಗುವಂತ ಸಮಯ. ಏಂಜಲ್ಸ್, ಯೂನಿವರ್ಸ್ ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ನೀವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಗುಡ್ ಲಕ್ ಅನ್ನ ತಂದು ಕೊಡ್ತಾ ಇದ್ದಾರೆ ನಿಮ್ಗೆ. ಕಂಪ್ಲೀಟ್ ನಿಮ್ಮ ಒಂದು 360 ಡಿಗ್ರಿ ಟರ್ನ್ ಅಂತಾನೆ ಹೇಳ್ಬೋದು. ಈ 2026 ನೀವೇನ್ ಅನ್ಕೊಂಡಿದ್ದೀರಾ ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಎಲ್ಲಾ ಏರಿಯಾಸ್ ಆಫ್ ಲೈಫ್, ಎಜುಕೇಶನ್ ನಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಎಜುಕೇಶನ್ ಮಾಡ್ತಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ರೆಡಿ ಆಗ್ತಿದ್ದೀರಾ, ಇಷ್ಟು ವರ್ಷ ಒಂದ್ ಅಟೆಂಪ್ಟ್ ಮಾಡಿರ್ತೀರಾ, ಫೇಲ್ ಆಗಿರ್ತೀರಾ, ಸೆಕೆಂಡ್ ಅಟೆಂಪ್ಟ್ ಮಾಡ್ತೀರಾ, ಫೇಲ್ ಆಗಿರ್ತೀರಾ. ಸೊ ಅಯ್ಯೋ ನನ್ ಕೈಲಿ ಆಗುತ್ತೋ ಇಲ್ವೋ, IAS ಮಾಡ್ತಾ ಇದ್ದೀನಿ, KS ಮಾಡ್ತಾ ಇದ್ದೀನಿ, ಅಥವಾ ಬೇರೆ ಇನ್ನೇ ಯಾವುದೋ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಸ್ ನ ಮಾಡ್ತಿದ್ದೀನಿ, ಆಗುತ್ತೋ ಇಲ್ಲೋ ಅನ್ನೋ ಒಂದು ಡೌಟ್ ಅಲ್ಲಿ ಕೂತಿರ್ತೀರಾ, ಬೇಜಾರಲ್ಲಿರ್ತೀರಾ. ಇಲ್ಲ, ಈ ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಆಗತ್ತೆ. ಅಂಡ್ ಪ್ರಮೋಷನ್ ಟ್ರೈ ಮಾಡ್ತಿರ್ತೀರಾ ತುಂಬಾ ಜನ. ಸ್ಯಾಲ್ರಿ ಇನ್ಕ್ರೀಸ್ ಆಗಿಲ್ಲ, ಇನ್ಕ್ರಿಮೆಂಟ್ ಬಂದಿಲ್ಲ, ಸೋ ಮೆನಿ ಥಿಂಗ್ಸ್ ಆ ತರ ಎಲ್ಲ ಇರುತ್ತೆ. ಖಂಡಿತ ಅದೆಲ್ಲ ಚೇಂಜ್ ಆಗುತ್ತೆ. ಅಂಡ್ ಬಿಸ್ನೆಸ್ ಮಾಡ್ಬೇಕಪ್ಪ, ಸಾಕು ನಾನು ಫೆಟಪ್ ಆಗಿದ್ದೀನಿ, ಈ ಸ್ಯಾಲ್ರಿಯಿಂದ ನನಗೆ ಜೀವನ ನಡ್ಸಕ್ಕಾಗಲ್ಲ, ನಂದೇ ಆದಂತ ಓನ್ ಸ್ಟಾರ್ಟ್ಅಪ್ ನ ಮಾಡಿ ನಾನು ಸಕ್ಸಸ್ ಆಗ್ಬೇಕು ಅನ್ಕೊಂಡವರು ಕೂಡ ಖಂಡಿತವಾಗ್ಲೂ ಮಾಡ್ಬೋದು. ಓಕೆ. ಸಿ, ಈ 3 ಕಾರ್ಡ್ಸ್ ಅಂಡ್ ದ ಮ್ಯಾಜಿಷಿಯನ್ ಕಾರ್ಡ್ ಹೈಲಿ, ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಮಾಡಿ ನೀವು ವಾಲ್ ಪೇಪರಿಗೆ ಹಾಕೊಂಡು ಡೈಲಿ ನೋಡಿ. ಬಿಕಾಸ್ ಯುವರ್ ಲಕ್ ಇಸ್ ಚೇಂಜಿಂಗ್, ಯು ಆರ್ ಗೆಟಿಂಗ್ ಲಾಟ್ ಆಫ್ ನ್ಯೂ ಆಪರ್ಚುನಿಟೀಸ್. ಅಂಡ್ ದ ಮ್ಯಾಜಿಷಿಯನ್ ಏನ್ ಹೇಳತ್ತಂದ್ರೆ, ನೀವೇನ್ ಅನ್ಕೊಂತೀರಾ ಅದನ್ನ ಸಾಧನೆ ಮಾಡುವಂತ ಎಲ್ಲಾ ಶಕ್ತಿ ನಿಮ್ಮಲ್ಲಿದೆ. ಎಲ್ಲಾ ತರ ಪ್ರಾಪರ್ಟೀಸ್ ನಿಮ್ಮ ಹತ್ರ ಇದೆ. ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಹೇಳ್ತಿರೋದು. ಸೊ ಆಲ್ರೆಡಿ ನಿಮ್ಮ ಹತ್ರ ಇದೆ. ನೀವು ನಿಮ್ಮ ಬುದ್ಧಿವಂತಿಕೆ ಯೂಸ್ ಮಾಡಿ ನೀವು ನಿಮ್ಮ ಸೆಲ್ಫ್ ಡೌಟ್ ಅನ್ನ ಸೈಡಿಗೆ ಇಟ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು, ದೇವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ಬೇಕಷ್ಟೇ. ದ ಮೆಜಿಷಿಯನ್ ಏನ್ ಆಗ್ಬೇಕಂತ ಅನ್ಕೊಂತಿರೋ, ನಿಮಗೆ ಈ ವರ್ಷ ಏನ್ ಬೇಕು ಅಂತ ನೀವು ಅನ್ಕೊಂತಿರೋ, ಈ 6 ಮಂತ್ ಅಲ್ಲಿ ಎಸ್ಪೆಷಲಿ 100% ಅದು ನಿಮ್ಗೆ ದಕ್ಕುತ್ತೆ. ದ ಮೆಜಿಷಿಯನ್ ಕಾರ್ಡ್ ಅದನ್ನೇ ಹೇಳೋದು, ಸರಿನಾ? ಬಟ್ ಅದನ್ನ ರೈಟ್ ವೇನಲ್ಲಿ ನೀವು ಮಾಡ್ಕೋಬೇಕು.
ಅಷ್ಟೇ ರೈಟ್ ವೇನಲ್ಲಿ ನೀವು ಮಾಡಿದ್ರೆ. ಆ್ಯಂಡ್ ದಿಸ್ ಇಸ್ ದ ಸಕ್ಸಸ್ ಕಾರ್ಡ್. ಓಕೆ, ವಿಕ್ಟ್ರಿ, ಗೆಲುವು. ಆ್ಯಂಡ್ ಪಾರ್ಟ್ನರ್ಶಿಪ್, ಸೋಲ್ಮೇಟ್, ಯು ಆರ್ ಅಟ್ರಾಕ್ಟಿಂಗ್ ಅ ಸೋಲ್ಮೇಟ್. ಅಥವಾ ಆಲ್ರೆಡಿ ಸೋಲ್ಮೇಟ್ ಇದ್ರೆ ಯು ಆರ್ ಎಕ್ಸ್ಪಾನ್ಷನ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಅಂದ್ರೆ ಫ್ಯಾಮಿಲಿ ಮಾಡ್ಕೋತೀರಾ. ಮ್ಯಾರೇಜಸ್ ಆಗುತ್ತೆ ಅಥವಾ ಎಂಗೇಜ್ಮೆಂಟ್ ಆಗ್ಬೋದು. ಮ್ಯಾರೇಜ್ ಕಾರ್ಡು ಬಂದಿದೆ, ಎಂಗೇಜ್ಮೆಂಟು ಆಗ್ಬೋದು. ಓಕೆ, ಸಿ 66 ಬಂದಿದೆ. ಸೊ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನ ಮಾಡ್ಬೇಕಾಗತ್ತೆ ಈ ಸಲ ನೀವು. ಯಾರಿಗೇ ಆಗ್ಲಿ ಸಹಾಯ ಮಾಡ್ಬೇಕಾದ್ರೆ ಎಷ್ಟು ಸಹಾಯ ಮಾಡ್ತಿದೀನಿ, ಆ ಸಹಾಯ ತಗೊಳ್ತಿರೋರ್ಗೆ ಯೋಗ್ಯತೆ ಇದೆಯಾ ಎಲ್ಲವನ್ನು ನೀವು ಚೆಕ್ ಮಾಡಿ ಮಾಡ್ಬೇಕಾಗತ್ತೆ. ಅಂಡ್ ನಿಮ್ಮ ಪಾರ್ಟ್ನರ್ಸ್ ಯಾರು ಬರ್ತಾರಲ್ಲ ಅವ್ರು ತುಂಬಾ ಲಾಯಲ್ ಆಗಿರ್ತಾರೆ ನಿಮ್ಗೆ. ತುಂಬಾ ಲಾಯಲ್ ಪಾರ್ಟ್ನರ್ಸ್, ಮತ್ತೆ ಕ್ರಿಯೇಟಿವ್ ಇರುವಂತಹ ಪಾರ್ಟ್ನರು. ಇದು ಒಂಥರ ಏಂಜಲಿಕ್ ಬ್ಲೆಸ್ಸಿಂಗ್ ಇಂದ ಬಂದಿರುವಂತಹ ಒಂದು ರಿಲೇಶನ್ಶಿಪ್ ಆಗಿರತ್ತೆ. ಓಕೆ, ಅವರು ಕೂಡ ಒಂದು ಅಪೋಸಿಟ್ ನಿಮ್ ಪಾರ್ಟ್ನರ್, ಹುಡುಗ ಆಗಿದ್ರೆ ಹುಡುಗಿ ಅಂತ ತಗೊಳ್ಳಿ, ಹುಡುಗಿ ಇದ್ರೆ ಹುಡುಗ ಅಂತ ತಗೊಳ್ಳಿ. ಸೊ ಅಪೋಸಿಟ್ ಯಾರು ನೀವು ಅಟ್ರಾಕ್ಟ್ ಮಾಡ್ತೀರಾ ಅವರು ಒಂದು ಕ್ರಿಯೇಟಿವ್ ಪರ್ಸನ್, ಲಾಯಲ್ ಪರ್ಸನ್ ಇರ್ತಾರೆ, ತುಂಬಾ ಧರ್ಮದ ದಾರಿಯಲ್ಲಿ ನಡೆಯುವಂತ ಪರ್ಸನ್ ಇರ್ತಾರೆ. ಮತ್ತೆ ಒಂದು ಈಕ್ವಲ್ ಆಗಿ ಒಂದು ಗಿವ್ ಅಂಡ್ ಟೇಕ್ ಇರತ್ತೆ ಅವ್ರ ಕಡೆಯಿಂದನು. ಸೊ ಬರೀ ನೀವೊಬ್ರೇ ಮಾಡೋದು, ನೀವೊಬ್ರೇ ಕೇರ್ ಮಾಡೋದು ಆ ತರ ಏನಿರೋದಿಲ್ಲ. ಸೊ ಒಂದು ಒಳ್ಳೆ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಇಲ್ಲಿ ಹೊಸ ಸೋಲ್ಮೇಟ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದ್ರೆ ಕಂಗ್ರಾಚುಲೇಷನ್ಸ್ ಟು ಆಲ್. ಯಾರೆಲ್ಲ ಹೊಸ ಸೋಲ್ಮೇಟ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಬಿ ಹ್ಯಾಪಿ ಫಾರ್ ದಟ್ ಅಂಡ್ ಬಿ ಪಾಸಿಟಿವ್. ಪಾಸಿಟಿವ್ ಆಗಿರಿ. ಅಂಡ್ ತುಂಬಾ ಸೆಲ್ಫ್ ಲವ್ ಮಾಡೋದು ಕಾಣಿಸ್ತಾ ಇದೆ. ಅಂಡ್ ದ ಕಿಂಗ್ ಅಂಡ್ ಕ್ವೀನ್ ಎರಡೂ ಬಂದಿದೆ. ಸೊ ಯಾರೆಲ್ಲ ಕಿಂಗ್ ಎನರ್ಜಿಲಿ ಇರ್ತೀರಾ 100% ನಿಮ್ಮ ಕ್ವೀನ್ ಅನ್ನ ನೀವು ಈ ಸಲ ಮೀಟ್ ಮಾಡ್ತೀರಾ. ಯಾರೆಲ್ಲ ಕ್ವೀನ್ ಎನರ್ಜಿಯಲ್ಲಿ ಇದ್ದೀರಾ 100% ನೀವು ನಿಮ್ಮ ಕಿಂಗ್ ಅನ್ನ ನೀವು ಮೀಟ್ ಮಾಡ್ತೀರಾ. ಓಕೆ, ಸೊ ಇಬ್ರು ಫೈರ್ ಎನರ್ಜಿ ಮತ್ತೆ ಏರ್ ಎನರ್ಜಿ ಇದೆ ಅಲ್ಲಿ. ಸೊ ಕ್ವೀನು ಫೈರ್ ಎನರ್ಜಿ. ಸೊ ಫ್ಯಾಮಿನೈನ್ ಎನರ್ಜಿ ನಿಮಗೆ ಸಿಗೋ ಅಂತಾರೋ ಯಾರಾದ್ರೂ ಹುಡುಗರು ಇದನ್ನ ನೋಡ್ತಾ ಇದ್ರೆ, ಸೊ ನಿಮ್ಮ ಲೇಡಿ ಫೈರ್ ಎನರ್ಜಿ ಆಗಿರ್ತಾರೆ ತುಂಬಾ. ಅಂದ್ರೆ ಮೇ ಬಿ ದ ಸೈನ್ಸ್ ಏರಿಸ್ ಲಿಯೋ ಸಾಜ್ ಆಗಿರ್ಬೋದು, ಅಂದ್ರೆ ಮೇಷ, ಸಿಂಹ ಮತ್ತೆ ಧನುಸ್ ರಾಶಿಯವರಾಗಿರ್ಬೋದು. ಮತ್ತೆ ಇವರು ಯಾರು ಏರ್ ಸೈನ್ಸ್ ಆಗಿರ್ಬೋದು, ಲೈಕ್ ಜಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ, ತುಲಾ, ಕುಂಭ ರಾಶಿಯವರು ಕೂಡ ಆಗಿರ್ಬೋದು. ಸೊ ನೋಡ್ಕೊಳ್ಳಿ, ತುಂಬಾ ಫೈರ್ ಮತ್ತೆ ಪ್ಯಾಷನೇಟ್ ಆಗಿರುವಂತ ಪರ್ಸನ್ಸ್ ಆಗಿರ್ತಾರೆ. ಲೈಫಲ್ಲಿ ಒಂದು ಒಳ್ಳೆ ಕ್ಲಾರಿಟಿನ ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೆ ಏನ್ ಬೇಕು ಏನ್ ಬೇಡ, ಲೈಫಲ್ಲಿ ನಾನು ಹೇಗ್ ಬದುಕಬೇಕು ಅನ್ನೋ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅವರು ಕರಿಯರ್ ಓರಿಯೆಂಟೆಡ್ ಇರ್ತಾರೆ ಆ ಪರ್ಸನ್. ಎಸ್ಪೆಷಲಿ ದ ಫೆಮಿನೈನ್ ಎನರ್ಜಿ ತುಂಬಾ ಕರಿಯರ್ ಓರಿಯೆಂಟೆಡ್ ಇರ್ತಾರೆ. ಅವ್ರಿಗೆ ನಾನು ಸಂಪಾದನೆ ಮಾಡ್ಬೇಕು, ನಾನು ಬೇರೆಯವ್ರ ದುಡ್ಡಿಗೆ ಡಿಪೆಂಡೆನ್ಸಿ ಆಗ್ಬಾರ್ದು, ನನ್ನ ದುಡ್ಡಲ್ಲಿ ನಾನು ಬದುಕಬೇಕು, ಈ ತರದ ಒಂದು ಮನೋಭಾವನೆ ಇರುವಂತಹ ಪಾರ್ಟ್ನರ್ಸ್ ಇರ್ತಾರೆ. ಈವನ್ ನೀವು ಕೂಡ ಅದೇ ತರ ಇದ್ದೀರಾ, ನಿಮ್ಗೆ ಅದೇ ತರ ಪಾರ್ಟ್ನರ್ ಕೂಡ ಸಿಗ್ತಾ ಇದ್ದಾರೆ. ಓಕೆ, ಸೊ ವೀಲ್ ಆಫ್ ಫಾರ್ಚೂನ್ ಹೇಳ್ದೆ ಅಲ್ಲ. ಸೊ ಯು ಆರ್ ಗೆಟಿಂಗ್ ಯುವರ್ ಲಕ್ ಬ್ಯಾಕ್. ಓಕೆ, ಬಟ್ ಲಕ್ ಇರೋ ಟೈಮಲ್ಲಿ ನೀವು ಸುಮ್ಮನೆ ಕುತ್ಕೊಳ್ಳಂಗಿಲ್ಲ ಸೋಂಬೇರಿ ತರ. ಹಾರ್ಡ್ ವರ್ಕ್ ಮಾಡಿ. ಲಕ್ ಜೊತೆ ನೀವು ಹಾರ್ಡ್ ವರ್ಕ್ ಮಾಡ್ತು ಅಂದ್ರೆ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀರಾ. ಅನ್ಕೊಂಡೋದಕ್ಕಿಂತ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀರಾ. ಅಂಡ್ ದ ಮ್ಯಾಜಿಷಿಯನ್ ಏನ್ ಹೇಳತ್ತಂದ್ರೆ, ಏನೇನ್ ಅನ್ಕೊಂಡಿದಿರೋ ಅಂತ ಎಲ್ಲವೂ ಸಾಧನೆ ಮಾಡೋವಂಥದ್ದು ಎಲ್ಲದು ಆಲ್ರೆಡಿ ದೇವರು ರಿಸೋರ್ಸಸ್ ನಿಮ್ಗೆ ಕೊಟ್ಬಿಟ್ಟಿದ್ದಾನೆ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್ ಅಷ್ಟೇ. ಸೊ ಒಂದು ಸೆಲೆಬ್ರೇಷನ್ ಕಾಣಿಸ್ತಿದೆ 6 ಮಂತ್ ಅಲ್ಲಿ, ಒಂದು ಹ್ಯಾಪಿ ಸೆಲೆಬ್ರೇಷನ್ಸ್ ಇದೆ. ಟ್ರಾವೆಲಿಂಗ್ ಕಾಣಿಸ್ತಾ ಇದೆ, ತುಂಬಾ ಜನ ಟ್ರಾವೆಲಿಂಗ್ ಕೂಡ ಮಾಡ್ತೀರಾ. ಓಕೆ, ವಿನ್ ವಿನ್ ಸಿಚುವೇಶನ್. ಒಂದು ಪಬ್ಲಿಕ್ ರೆಕಾಗ್ನಿಷನ್ ಕೂಡ ಸಿಗುತ್ತೆ ನಿಮ್ಗೆ. ಒಂದು ಜನರಿಂದ, ನಿಮ್ಮ ಕೊಲೀಗ್ಸ್ ಇಂದ ಒಂದು ಮೆಚ್ಚುಗೆ ಸಿಗುತ್ತೆ ನೀವು ಮಾಡುವಂತ ವರ್ಕಿಗೆ ಅಥವಾ ನಿಮ್ಮ ಸಾಧನೆಗೆ. ಪ್ರೊಫೆಷನಲ್ ಆಗಿರ್ಬೋದು, ನಿಮ್ಮ ಸುತ್ತ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಒಂದು ಪಾಸಿಟಿವ್ ರೆಕಾಗ್ನಿಷನ್ ಸಿಗುತ್ತೆ. ಇಷ್ಟು ದಿನ ನಿಮ್ಮನ್ನ ಒಂಥರ ಕಡೆಗಣಿಸಿ ನೋಡಿರ್ತಾರಲ್ಲ ಅಂತವ್ರೆಲ್ಲ ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ. ತುಂಬಾನೇ ಒಂದು ಪ್ರೀತಿಯಿಂದ ಕಾಣ್ತಾರೆ. ಇನ್ ಮುಂದೆ ನಿಮ್ಮನ್ನ ನೋಡುವಂತ ರೀತಿ ಬದಲಾವಣೆ ಆಗುತ್ತೆ. ಸೊ ನೀವು ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ಕೇರ್ ತುಂಬಾ ಮಾಡ್ಬೇಕಾಗತ್ತೆ. ಸೆಲ್ಫ್ ಗ್ರೋತ್ ಮೇಲೂ ಕೂಡ ನೀವು ವರ್ಕ್ ಮಾಡ್ಬೇಕಾಗತ್ತೆ ಈ ಸಲ. ದ ವಿನ್ ವಿನ್ ಸಿಚುವೇಶನ್. ಓಕೆ, ಅಂಡ್ ಕೆಲವೊಂದು ವಿಷಯಗಳಿಗೆ ನೀವು ಸ್ವಲ್ಪ ಈ ಸಲ ಬಹಳ ಒಂದು ಏನಂತಾರೆ ರಶ್ ಮಾಡೋವಂಥದ್ದು, ಅಂದ್ರೆ ಇಂಪಲ್ಸಿವ್ ಆಗಿ ಆಕ್ಷನ್ಸ್ ಅನ್ನು ತಗೊಳ್ಳುವಂಥದ್ದು ಸ್ವಲ್ಪ ಅದು ಬೇಡ. ಚೂರು ಇಂಪಲ್ಸಿವ್ ಆಕ್ಷನ್ ನ ತಗೋಬೇಡಿ. ಅಫ್ಕೋರ್ಸ್ ಕೆಲವೊಂದನ್ನ ನೀವು ತುಂಬಾ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತೀರಾ, ಅದರಿಂದ ಒಂದೊಂದ್ಸಲ ತೊಂದರೆ ಆಗುತ್ತೆ. ಸ್ವಲ್ಪ ಅಷ್ಟೊಂದು ರಶ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಬೇಸಿಕ್ ನೇಚರೇ ಸ್ವಲ್ಪ ತಾಳ್ಮೆಯಿಂದ ಹೋಗುವಂಥದ್ದು. ಸೊ ಅದೇ ತರ ಸ್ವಲ್ಪ ತಾಳ್ಮೆಯಿಂದಾನೇ ಮೂವ್ ಆಗಿ, ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗಕ್ ಹೋಗ್ಬೇಡಿ. ಓಕೆ, ಅಂಡ್ ಬಿ ರೆಡಿ. ನಿಮ್ಮ ಹತ್ರ ಏನೇನ್ ಸ್ಕಿಲ್ಸ್ ಇದೆ ಅದನ್ನೆಲ್ಲ ಚೆನ್ನಾಗಿ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಈಗ ಒಂದಷ್ಟು ವಿದ್ಯೆಗಳನ್ನ ಕಲ್ತಿರ್ತೀವಲ್ವಾ, ಸೊ ಯಾವ ಟೈಮಲ್ಲಿ ಯಾವ ವಿದ್ಯೆನ ಬಳಸಕ್ಕೆ ಬರುತ್ತೋ ಆ ವಿದ್ಯೆನ ಮಾತ್ರ ಬಳಸ್ಬೇಕು. ಎಲ್ಲಾ ವಿದ್ಯೆನೂ ಎಲ್ಲಾ ಟೈಮಲ್ಲೂ ಬಳಸಬಾರದು. ಸೊ ಅದೇ ತರ. ಸೊ ನಿಮ್ಮ ಬಿಲ್ಲುಗಳನ್ನ ಯಾವಾಗ ಎಲ್ಲಿ ಬಳಸ್ಬೇಕೋ ಅಲ್ಲೇ ಬಳಸಿ. ಆ ಜಾಣತನನ ನೀವು ಇಟ್ಕೊಳ್ಳಿ.
ಇಂಪಲ್ಸಿವ್ ಆಗಿ ಎಲ್ಲೂ ಆಕ್ಷನ್ ತಗೊಳ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ನೇಮ್ ಫೇಮ್ ಎಲ್ಲ ಸಿಗ್ತಾ ಇದೆ ಅಂಡ್ ಸ್ಟೆಬಿಲಿಟಿ ಕೂಡ ಸಿಗ್ತಿದೆ ಲೈಫಲ್ಲಿ. ತುಂಬಾ ಸ್ಟೇಬಲ್ ಆಗಿರ್ತೀರಾ ಅಂಡ್ ಫ್ಯೂಚರ್ ಬಗ್ಗೆ ತುಂಬಾ ಚೆನ್ನಾಗಿ ಈ 3 ತಿಂಗಳಲ್ಲಿ ಪ್ಲಾನಿಂಗ್ ಕೂಡ ಮಾಡ್ಕೊಂತಾ ಇದ್ದೀರಾ. ಸೊ ಆ ಪ್ಲಾನಿಂಗ್ ಅಲ್ಲಿ ಕೂಡ ವರ್ಕ್ ಆಗೋದು ಕಾಣಿಸ್ತಾ ಇದೆ. ಸೆಲ್ಫ್ ಡೌಟ್ ಅನ್ನೋದು ಮಾಡಕ್ ಹೋಗ್ಬಿಡಿ ಅಷ್ಟೇ. ಎಕ್ಸ್ಪಾನ್ಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬುದ್ಧಿವಂತಿಕೆ ಈ ಸಲ ನೀವು ನಿಮ್ಮ ಒಂದು ಬುದ್ಧಿವಂತಿಕೆ ಲೆವೆಲ್ ಅನ್ನು ಕೂಡ ಹೈ ಮಾಡ್ಕೋತಾ ಇದ್ದೀರಾ. ಕೆಲವೊಂದು ವಿಷಯದಲ್ಲಿ ನಿಮ್ಗೇನು ಬುದ್ಧಿವಂತಿಕೆ ಬೇಕಿತ್ತು, ಇಲ್ಲಿವರೆಗೂ ನೀವೇನು ತಪ್ಪು ಕೆಲಸಗಳನ್ನ ಮಾಡಿದ್ರೆ ಅದನ್ನೆಲ್ಲ ತಿದ್ಕೊಂಡು ಈ ಸಲ ಚೆನ್ನಾಗಿ ನೀವು ನಿಮ್ಮ ಒಂದು ಕರಿಯರ್ ಗ್ರೋತ್ ಅನ್ನ ತಗೊಂಡು ಹೋಗ್ತಿರೋದು ಕಾಣಿಸ್ತಾ ಇದೆ. ಜಾಸ್ತಿ ಕರಿಯರ್ ಮೇಲೆ ಬಂದಿದೆ, ಮನಿ ರಿಲೇಟೆಡ್ ಬಂದಿದೆ. ಓಕೆ. ಸೊ ಕೆಲವರೆಲ್ಲ ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ಲೈಫಲ್ಲಿ. ಕೆಲವೊಮ್ಮೆ ಈಗ ಸಡನ್ ಆಗಿ ಜಾಬ್ ಚೇಂಜ್ ಆಗ್ಬಿಡತ್ತೆ. ಸಡನ್ ಆಗಿ ಜಾಬ್ ಇಂದ ತೆಗ್ದಾಕ್ಬಿಡ್ತಾರೆ ಅಥವಾ ನಿಮ್ಗೆ ಏನೋ ಒಂದು ಬಿಡುವಂತಹ ಪರಿಸ್ಥಿತಿಗಳು ಬಂದ್ಬಿಡತ್ತೆ. ಹೆಲ್ತ್ ಇಶ್ಯೂ ಇಂದಾನೋ ಅಥವಾ ಇನ್ನೇನೋ ಅಲ್ಲಿ ಆಫೀಸ್ ಎನ್ವಿರಾನ್ಮೆಂಟ್ ಚೆನ್ನಾಗಿರಲ್ವಾ? ಆ ಥರ ಕೆಲವೊಮ್ಮೆ ಕೆಲವೊಬ್ರಿಗೆ ಆಗಿರ್ಬೋದು ಅಥವಾ ಮುಂದೆ ಆಗೋ ಸಾಧ್ಯತೆ ಕೆಲವ್ರಿಗಿದೆ. ಓನ್ಲಿ ಫ್ಯೂ ಪೀಪಲ್. ಓಕೆ. ಸೊ ಆ ರೀತಿ ಏನಾದ್ರು ಆಯ್ತು ಈ ಅಪ್‌ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ನೀವು ವರಿ ಮಾಡೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದ ಮೆಜಿಷಿಯನ್ ಕಾರ್ಡ್ ಇದೆ ಅಂಡ್ ಹೊಸ ಹೊಸ ಆಪರ್ಚುನಿಟೀಸ್ ಇದೆ. ಸೊ ನಿಮ್ಗೇನೋ ಒಂದ್ ಆಗಿದೆ, ನೀವೇನೋ ಒಂದ್ ಕಳ್ಕೊಂಡಿದೀರಾ ಅಂದ್ರೆ 100% ನಿಮ್ಗೆ ಹೊಸದೇನೋ ಅದಕ್ಕಿಂತ ಬೆಟರ್, ಬೆಸ್ಟ್ ಸಿಗಕ್ಕಿದೆ. ಅದಕ್ಕೆ ಆ ತರ ಆಗಿರತ್ತೆ. ಸೊ ಆ ತರ ಸಿಚುವೇಷನ್ಸ್ ಯಾರಿಗಾದ್ರೂ ಬಂದ್ರೆ ನಥಿಂಗ್ ಟು ವರಿ. ಅಥವಾ ಏನೋ ಒಂದು ನಿಮ್ಗೆ ಆಕ್ಸಿಡೆಂಟ್ ಆಯ್ತು, ಇನ್ನೇನೋ ಆಯ್ತು, ಹೋಗಕ್ಕಾಗಿಲ್ಲ ಆಫೀಸ್‌ಗೆ. ಅಲ್ಲೇನೋ ಆಫೀಸಲ್ಲಿ ಏನೋ ಒಂದು ರೂಲ್ಸ್ ಇರತ್ತೆ. ಸೊ ಇಲ್ಲ ನಾವು ಅಷ್ಟು ಲಾಂಗ್ ಎಲ್ಲ ನಿಮ್ಗೆ ಲೀವ್ ಕೊಡಕ್ಕಾಗಲ್ಲ. ನೀವು ಬೇರೆ ಕಂಪ್ನಿ ನೋಡ್ಕೊಳ್ಳಿ ಅಂತ ಕೆಲವೊಮ್ಮೆ ಕೆಲವ್ರು ನಿರ್ದಾಕ್ಷಿಣ್ಯವಾಗಿ ತೆಗ್ದಾಕ್ಬಿಡ್ತಾರೆ. ಸೊ ಇಂಥ ಸಿಚುವೇಷನ್ಸ್ ಅಲ್ಲಿ ಕುಗ್ಗೋಗ್ಬಿಡ್ತೀರಾ. ಅಯ್ಯೋ! ಏನಪ್ಪಾ ಮಾಡೋದು ನಾನು? ಏನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಸ್ವಲ್ಪ ದಿನ ನಿಮಗದು ಟಫ್ ಅಂತ ಅನ್ಸಿದ್ರು ಕೂಡ ಅಪ್‌ಕಮಿಂಗ್ ಡೇಸ್ ಅಲ್ಲಿ ಖಂಡಿತವಾಗ್ಲೂ ಅದಕ್ಕಿಂತ ಬೆಸ್ಟ್ ಇರೋವಂಥದ್ದು ನಿಮಗೆ ಸಿಗತ್ತೆ. ಓಕೆ. ನಂಗೆ ಗೊತ್ತಿಲ್ಲ ಈ ಮೆಸೇಜು ಬಂತು ಸಡನ್ ಆಗಿ. ಸೊ ಹೇಳ್ತಿದ್ದೀನಿ. ಇದು ಯಾರಿಗ್ ರಿಲೇಟ್ ಆಗ್ತಿದೆ ಕಮೆಂಟ್ ಅಲ್ಲಿ ಹಾಕಿ. ಓಕೆ. ಅಂಡ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯಗಳಾಗಿರ್ಬೋದು ಅಥವಾ ಇದ್ರಲ್ಲಿರುವಂತ ಪಾಸಿಟಿವ್ ಥಿಂಗ್ಸ್ ಅನ್ನ ಕ್ಲೇಮ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಬೇರೆ ಏನಾದ್ರು ರಿಕ್ವೆಸ್ಟೆಡ್ ವಿಡಿಯೋಸ್ ಬೇಕು ಅಂದ್ರೆ ಅದ್ರ ಬಗ್ಗೆ ಹೇಳೋಂಥದ್ದಾಗಿರ್ಬೋದು. ಈ ರೀತಿ ಒಂದು ಇಂಟರಾಕ್ಷನ್ಸ್ ನ ಮಾಡಿ. ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ. ನನಗೂ ಒಂದು ಸೆಕೆಂಡ್ ಫ್ಯಾಮಿಲಿ ಇದೆ. ಈ ಫ್ಯಾಮಿಲಿಗೆ ನಾನು ಇನ್ನೂ ಹೆಚ್ಚು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಫೀಲ್ ನನಗೂ ಬರುತ್ತೆ. ನನಗೂ ಒಂದು ಗ್ರೇಟ್‌ಫುಲ್ ಅನ್ಸುತ್ತೆ. ಸೊ ನಿಮ್ಮ ಗ್ರಾಟಿಟ್ಯೂಡ್‌ನ ಶೋ ಮಾಡಿ. ಇದ್ರಲ್ಲಿ ಇರುವಂತ ಪಾಸಿಟಿವ್ ಎನರ್ಜೀಸ್‌ನ ಕ್ಲೇಮ್ ಮಾಡಿ. ಓಕೆ. ಎಲ್ಲಾ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ. ನೀವು ಅದನ್ನ ಯಾವಾಗ ಕ್ಲೇಮ್ ಮಾಡ್ತಾ ಬರ್ತೀರಾ ಯೂನಿವರ್ಸ್‌ಗೆ, ಯೂನಿವರ್ಸ್ ಡೋರ್ಸ್‌ನ ಓಪನ್ ಮಾಡ್ತಾರೆ. ಸೊ ನೀವು ನೋಡಿ ಏನೋ ನನಗೆ ಸಂಬಂಧನೇ ಇಲ್ಲ ಅನ್ನೋ ತರ ನೀವು ಬಿಟ್ರಿ ಅಂದ್ರೆ ಯು ಆರ್ ನಾಟ್ ಇಂಟ್ರೆಸ್ಟೆಡ್. ನಿಮ್ಗೆ ಆ ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುವಂತ ಫ್ರೀಕ್ವೆನ್ಸಿಗೆ ನೀವು ಹೋಗ್ತಾ ಇಲ್ಲ ಅಂತ ಅರ್ಥ. ಸೊ ಆ ಫ್ರೀಕ್ವೆನ್ಸಿಗೆ ನೀವು ಹೋಗಿ. ಸೊ ಯಾವ ತರ ಕ್ಲೇಮ್ ಮಾಡ್ಬೇಕಂತ ಅಂದ್ರೆ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್‌ಫುಲ್ ಟು ಯು ಯೂನಿವರ್ಸ್. ಐ ಆಮ್ ಕ್ಲೇಮಿಂಗ್ ದಿಸ್ ಅಥವಾ ಐ ಆಮ್ ಕ್ಲೇಮಿಂಗ್ ಆಲ್ ದ ಪಾಸಿಟಿವ್ ಎನರ್ಜೀಸ್ ಫ್ರಮ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ರಾಧಾ ಕೃಷ್ಣ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿ ಅದನ್ನ. ಓಕೆನಾ? ಅಂಡ್ ಏಂಜಲಿಕ್ ನಂಬರ್ಸ್ ಯಾವ್ದೆಲ್ಲ ಏಂಜಲಿಕ್ ನಂಬರ್ ನೋಡ್ತಿದ್ದೀರಾ? ನಾನು ಯಾವ್ದ್ಯಾವ್ದು ಹೇಳಿದೆ? 333 10 10 10 10 ಅಂದ್ರೆ ನೀವು ಆಲ್ರೆಡಿ ಸೈಕಲ್ಸ್‌ನ ಕಂಪ್ಲೀಟ್ ಮಾಡಿ ಹೊಸ ಲೈಫಿಗೆ, ಹೊಸ ಸೈಕಲ್‌ಗೆ ಮೂವ್ ಆಗ್ತಾ ಇದ್ದೀರಾ. ಸೊ 555 ಅಂದ್ರೆ ಸಮಥಿಂಗ್ ಚೇಂಜ್ ಇಸ್ ಕಮಿಂಗ್ ಫಾರ್ ಯು. ಓಕೆ. ಅಂಡ್ ಕಮಿಟ್ಮೆಂಟ್ ಈಸ್ ರಿಕ್ವೈರ್ಡ್. ನಿಮ್ಮ ಒಂದು ಜರ್ನಿಯಲ್ಲಿ ಈ ವರ್ಷ ಬಹಳ ಕಮಿಟ್ಮೆಂಟ್ ಬೇಕು ನಿಮಗೆ. ಕಾನ್ಫಿಡೆನ್ಸ್ ಮತ್ತೆ ಕಮಿಟ್ಮೆಂಟ್ ಇರಬೇಕು. ಚೇಂಜಿಗೆ ನೀವು ರೆಡಿ ಆಗಿರ್ಬೇಕು. ಆ ಚೇಂಜ್‌ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂಡ್ 11 11 111 ಓಕೆ. ಅಂಡ್ 666 222 ನಿಮ್ದ್ರಲ್ಲೇ ಆಕ್ಚುಲಿ ಇಷ್ಟೊಂದು ಏಂಜಲಿಕ್ ನಂಬರ್ ಕಾಣಿಸ್ತಾ ಇರೋದು ನನಗೆ. ಬೇರೆ ಯಾರದ್ರಲ್ಲೂ ಇಷ್ಟೊಂದು ಕಾಣಿಸಿರ್ಲಿಲ್ಲ. ನಿಮ್ದ್ರಲ್ಲಿ ತುಂಬಾ ಕಾಣಿಸ್ತಾ ಇದೆ. 666 ಅಂದ್ರೆ ನೀವು ಸಾಕಷ್ಟು ಒಂದು ಹ್ಮ್ ಲಕ್ಸುರಿಯನ್ನ ಅಟ್ರಾಕ್ಟ್ ಮಾಡ್ತೀರಾ ಈ ಸಲ ನಿಮ್ ಲೈಫಲ್ಲಿ. ಈ ವರ್ಷ ದಿ ಬೆಸ್ಟ್ ಇಯರ್ ಅಂತಾನೆ ಹೇಳ್ಬೋದು ನಿಮ್ಗೆ. ಮತ್ತೆ ಫೈರ್ ಸೈನ್ಸ್ ಯಾರೆಲ್ಲ ಇದ್ದಾರೆ ದಿ ಬೆಸ್ಟ್ ಇಯರ್ ಅಂತಾನೆ ಹೇಳ್ಬೋದು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ. ಅಂಡ್ ಈ ವರ್ಷ ನೀವು ದಾನ ಮತ್ತೆ ಧರ್ಮ ಕರ್ಮಗಳು ಮಾಡುವಂತದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ವೆರಿ ನೈಸ್. ಬಟ್ ಅದೇ ಯಾರಿಗೆ ತುಂಬಾ ಅವಶ್ಯಕತೆ ಇದೆ, ನಿಜವಾಗ್ಲೂ ಯಾರಿಗ್ ನೀಡ್ ಇದೆ ಅಂತವ್ರಿಗೆ ಮಾಡಿ ಧರ್ಮ ಕರ್ಮ. ಅಷ್ಟೇ ಹೇಳೋದು. ಓಕೆ. ಅದು ಒಂದು ಕೂಡ ಹಿಡನ್ ಮೆಸೇಜ್ ಇದೆ. ಸೊ ನಿಮ್ಮ ಹತ್ರ ಇದೆ ಅಂತ ಸುಮ್ನೆ ಎಲ್ಲಾರಿಗೂ ಕೊಡ್ಬೇಡಿ. ಎಲ್ಲಾರಿಗೂ ಹೆಲ್ಪ್ ಮಾಡಕ್ ಹೋಗ್ಬೇಡಿ. ದಟ್ ಶುಡ್ ಬಿ ಅ ವರ್ತ್ ಅಲ್ವಾ? ಎಕ್ಸಾಂಪಲ್ ಗೋ ಸೇವೆ ಮಾಡಿ. ಈಗ ಕೆಲವರು ಭಿಕ್ಷೆ ಬೇಡ್ತಾ ಇರ್ತಾರೆ. ಆಕ್ಚುಲಿ ಅವ್ರು ದುಡ್ದು ತಿನ್ನೋಂತ ಕೆಪಾಸಿಟಿಯಲ್ಲಿ ಇರ್ತಾರೆ. ಸ್ಟಿಲ್ ಭಿಕ್ಷೆ ಬೇಡ್ತಾರೆ. ಅಂಥವ್ರಿಗೆಲ್ಲ ದಾನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರಿಗೆ ದುಡಿಯೋ ಶಕ್ತಿ ಇರುತ್ತಲ್ವಾ? ಹೋಗಿ ದುಡಿಲಿ. ಅಲ್ವಾ? ಅಂಥವ್ರನ್ನ ಹಾಳು ಮಾಡೋದ್ ಬೇಡ. ಇನ್ನು ಪ್ರಾಣಿಗಳಾಗಿರ್ಬೋದು ಅಥವಾ ಗೋ ಸೇವೆ ಆಗಿರ್ಬೋದು ಇಂಥದ್ದೆಲ್ಲ ಮಾಡಿ. ಹ್ಮ್. ಪ್ರಾಣಿಗಳ ಸೇವೆಯನ್ನ ಮಾಡಿ. ಅದು ವರ್ತ್ ಅಲ್ವಾ ಅದು?
ತುಂಬಾನೇ ವರ್ತ್ ಅದು. ಓಕೆ, ಏಂಜಲ್ ಗೈಡೆನ್ಸ್ ಏನಿದೆ ನೋಡ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಪ್ಲೀಸ್ ಗೈಡ್ 6 ಮಂತಿಗೆ ಅವ್ರಿಗೆ ಏನು ಗೈಡೆನ್ಸ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಡೋಂಟ್ ಸ್ಟಾಪ್. ಸಿ, ಡೋಂಟ್ ಸ್ಟಾಪ್ ಯೋರ್ ಸೆಲ್ಫ್. ನೀವೇನ್ ಮಾಡ್ತಿದ್ದೀರಾ ಈಗ, ಏನ್ ಪ್ಲಾನ್ಸ್ ಎಲ್ಲ ಹಾಕೊಂಡಿದ್ದೀರಾ 2026 ಅಲ್ಲಿ ನಾನು ಇದನ್ನ ಸಕ್ಸಸ್ ಮಾಡಲೇಬೇಕು ಅಂತ, ಅದನ್ನ ಮಾಡಿ. ಎಲ್ಲೂ ಸ್ಟಾಪ್ ಆಗಬೇಡಿ. ನಾನು ಹೇಳಿದ್ರೆ ಕೆಲವೊಮ್ಮೆ ನಿಮಗೆ ಸೆಲ್ಫ್ ಡೌಟ್ ಬರುತ್ತೆ. ಸೊ ನೀವೆಲ್ಲೂ ಸ್ಟಾಪ್ ಆಗಬೇಡಿ. ಅಥವಾ ಕೆಲವೊಬ್ಬರ ಒಂದು ಇವಿಲ್ ಐ ಕೂಡ ತಾಗುತ್ತೆ. ಬಟ್ ನೀವೆಲ್ಲೂ ಸ್ಟಾಪ್ ಆಗಕ್ ಹೋಗ್ಬೇಡಿ. ಡೋಂಟ್ ಸ್ಟಾಪ್. ಜಸ್ಟ್ ಕೀಪ್ ಮೂವಿಂಗ್. ದೇವರು ನಿಮಗೆ ಏನ್ ಹೇಳೋದು, ಎಲ್ಲಾ ತರ ಸಪೋರ್ಟ್ಸ್ ಆಗಿರ್ಬೋದು. ಮನ್ಸಲ್ಲಿ ಜಸ್ಟ್ ಥಾಟ್ ಬಂತು ನನಗೆ, ದೇವ್ರು ನಿಮಗೆ ಸೈನ್ಸ್ ಕೊಡ್ತಾರೆ ಅಂತ. ಬಟ್ ಅದು ಹೇಳ್ಬೇಕು ಬೇಡ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಅದೇ ಕಾರ್ಡೆ ಬಂದಿದೆ. ಸಿ, ಲುಕ್ ಫಾರ್ ಎ ಸೈನ್ ಅಂತ. ದೇವ್ರು ನಿಮಗೆ ಪ್ರೊಟೆಕ್ಷನ್ ಕೊಡ್ತಾರೆ, ಸೈನ್ಸ್ ಅನ್ನ ಕೊಡ್ತಿರ್ತಾರೆ. ಈ ತರ ಅಲ್ಲ, ಈ ತರ ದಾರಿಯಲ್ಲಿ ಹೋಗು ಅಂತ ತೋರಿಸ್ತಿರ್ತಾರೆ. ಅದನ್ನ ಅಬ್ಸರ್ವ್ ಮಾಡ್ಬೇಕು. ಅದನ್ನ ಅಬ್ಸರ್ವ್ ಮಾಡೋದನ್ನ ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಯಾವಾಗ ಕಲಿತೀರಾ ಅಂದ್ರೆ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ಮೆಡಿಟೇಷನ್ ಮಾಡ್ಬೇಕು. ಹೈಲಿ ರೆಕಮೆಂಡೆಡ್ ದಿಸ್ ಇಯರ್ ಎವ್ರಿಬಡಿ, ನಾಟ್ ಓನ್ಲಿ ದ ಸೈನ್ಸ್, ಅರ್ತ್ ಸೈನ್ಸ್ ಮಾತ್ರ ಅಲ್ಲ, ಎವ್ರಿಬಡಿ, ಎಲ್ಲರಿಗೂ ಈ ವರ್ಷ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಲೇಬೇಕು. ನಿಮ್ಮ ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂದ್ರೆ, ಯಾಕಂದ್ರೆ ಸನ್ಸ್ ಎನರ್ಜಿ ತುಂಬಾ ಹೈ ಇದೆ. ಸೊ ತುಂಬಾ ಅಡ್ವೆಂಚರಸ್, ತುಂಬಾ ಫೈರ್ ಎನರ್ಜಿ ಇರುವಂತದ್ದು, ತುಂಬಾ ಪ್ಯಾಷನೇಟ್ ಆಗಿ ಎಲ್ಲರೂ ವರ್ಕ್ ಮಾಡುವಂಥದ್ದು, ಎಲ್ಲರ ಮೇಲೂ ಒಂದು ಪಾಸಿಟಿವ್ ಎನರ್ಜಿ ಖಂಡಿತ ಇರುತ್ತೆ. ಸೊ ಈ ತರ ಇರ್ಬೇಕಾದ್ರೆ ಮತ್ತೆ ಈಗೋ ಕ್ಲಾಶಸ್ ತುಂಬಾ ಆಗುತ್ತೆ ಈ ಸಲ. ಸೊ ಬಿ ಅವೇರ್ ದಟ್ ಆ ಈಗೋ ಕ್ಲಾಶಸ್ ಎಲ್ಲ ಆಗ್ಬಾರ್ದು. ಏನು ಓವರ್ಫ್ಲೋ ಆಗ್ಬಾರ್ದು ಎನರ್ಜೀಸು. ನಮ್ಗೆ ಅದು ಪರ್ಸನಲಿ ಮತ್ತೆ ರಿಲೇಶನ್ಶಿಪ್ ಅಲ್ಲಿ, ಫ್ಯಾಮಿಲಿಯಲ್ಲಿ ಎಫೆಕ್ಟ್ ಆಗಬಾರ್ದು ಅಂತಂದ್ರೆ ಮೆಡಿಟೇಷನ್ ಮಾಡಲೇಬೇಕು. ನಾವು ಮೆಡಿಟೇಷನ್ ಮಾಡೋದ್ರಿಂದ ಗ್ರೌಂಡೆಡ್ ಆಗಿರ್ತೀವಿ, ಹಂಬಲ್ಡ್ ಆಗಿರ್ತೀವಿ, ಮತ್ತೆ ಒಂದು ಕ್ಲಾರಿಟಿ ತಗೋತೀವಿ. ಇಂಥದ್ದೇ ಮಾಡ್ಬೇಕು, ಇದಕ್ಕಾಗಿನೇ ಮಾಡ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಇರುತ್ತೆ. ಅವಾಗ ನಮ್ಗೆ ಈಸಿ. ಈಗ ನಮಗ್ ಗೋಲೇ ಗೊತ್ತಿಲ್ಲ, ನಾನು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತಾನೆ ಗೊತ್ತಿಲ್ಲ, ಯಾವ ಬಸ್ ಹತ್ತಿ ಕುತ್ಕೋತೀರಾ ಅಲ್ವಾ? ಸೊ ನಿಮಗೆ ಒಂದು ಎಕ್ಸಾಕ್ಟ್ ರೂಟ್ ಮ್ಯಾಪ್, ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇಷ್ಟು ಗಂಟೆಯಲ್ಲೇ ಹೋಗ್ಬೇಕು, ಇಷ್ಟು ದಿವಸಕ್ಕೆ ಹೋಗ್ಬೇಕು, ಇದಕ್ಕಾಗಿನೇ ನಾನು ಹೋಗ್ಬೇಕು, ಎಲ್ಲದೂ ಒಂದು ಕ್ಲಾರಿಟಿ ನಿಮ್ಮ ಹತ್ರ ಇದ್ದಾಗ ಈಸಿಯಾಗಿ ಮೂವ್ ಆಗತ್ತೆ. ಸೊ ಗಾಡ್ ಕೂಡ ಅದಕ್ಕೆ ಡೋರ್ಸ್ನ ಓಪನ್ ಮಾಡ್ತಾರೆ. ಸೊ ನೀವು ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲಿ ನಾನು ಮಾಡ್ಲೋ ಬೇಡೋ ಅನ್ನೋ ತರ ಇದ್ದಾಗ ವಿಲ್ ಬಿ ಡಿಫಿಕಲ್ಟ್. ಅಂಡ್ ಆಲ್ರೆಡಿ ಫೈರ್ ಎನರ್ಜಿ ಈ ಇಯರ್ ಸನ್ ರೂಲಿಂಗ್ ಇರೋದ್ರಿಂದ ಫೈರ್ ಎನರ್ಜಿ ಎಲ್ಲರಲ್ಲೂ ಕೂಡ ಯೂಶಲ್ಗಿಂತ ಜಾಸ್ತಿ ಇರೋದ್ರಿಂದ ಈಗೋ ಕ್ಲಾಶಸ್ ಆಗೋದಾಗಿರ್ಬೋದು, ಬೇರೆ ತರದ ಒಂದು ಸಮಸ್ಯೆಗಳಾಗೋದಿರ್ಬೋದು, ಅದೆಲ್ಲ ಆಗ್ಬಾರ್ದು ಅಂತಂದ್ರೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಸೊ ನಿಮ್ಮ ಸುತ್ತ ಸಿಗುವಂತ ಸೈನ್ ಅನ್ನ ನೋಡಿ ಮೆಡಿಟೇಷನ್ ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಸ್ಟ್ ಅಂಡ್ ಶುಡ್ ಮೆಡಿಟೇಷನ್ ನ ಮಾಡಿ. ಇನ್ನೊಂದು 2 more ಕಾರ್ಡ್ಸ್ ತಗೋಬೇಡೋಣ. ಥ್ಯಾಂಕ್ ಯು ರಾಧಾಕೃಷ್ಣ. ರಾಧೆ ರಾಧೆ. ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. Please guys, 2 more cards please. 2 more cards please. 2 more cards. 2 more cards. 2 more cards. ರಾಧೆ ರಾಧೆ. ರಾಧೆ ರಾಧೆ. ಬೇರೆ ಯಾವ್ದಾದ್ರು ಟಾಪಿಕ್ಸ್ ಬಗ್ಗೆ ನಿಮಗೆ ಬೇಕು ಅಂತ ಅಂದ್ರೆ ಯು ಕ್ಯಾನ್ ಆಸ್ಕ್. ಓಕೆ, ನೋ ಅಂತ ಬಂದಿದೆ. ಯಾರ್ದಾದ್ರು ಮನ್ಸಲ್ಲಿ ಏನಾದ್ರು ಡೌಟ್ ಓಡ್ತಿದ್ರೆ, ಏನಾದ್ರು ಕ್ವಶನ್ಸ್ ಓಡ್ತಿದ್ರೆ, ಏಂಜಲ್ಸ್ ಆರ್ ಟೆಲ್ಲಿಂಗ್ ನೋ ಅಂತ. ಇದು ಯಾರಿಗೆ ರಿಲೇಟ್ ಆಯ್ತು ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೋ, ನೀವೇನಾದ್ರೂ ನೆಗೆಟಿವ್ ಆಗಿ ಭಯ ಪಡ್ತಾ ಇದ್ರೆ ಯಾವ್ದಾದ್ರು ಒಂದು ಸಿಚುವೇಶನ್ ಬಗ್ಗೆ, ಹೀಗಾಗ್ಬಿಟ್ರೆ ಹಾಗಾಗ್ಬಿಟ್ರೆ ಅಂತ, ಇಲ್ಲ, ಖಂಡಿತ ಆತರ ಏನೂ ಆಗೋದಿಲ್ಲ. ಬಿಕಾಸ್ ನೋಡಿ ಏಂಜಲ್ಸ್ ಹೇಗೆ ಬ್ಲೆಸ್ ಮಾಡ್ತಿದ್ದಾರೆ ಅಂತ. ಸೊ ಏಂಜಲ್ಸ್ ಯಾವಾಗ್ಲೂ ನಿಮ್ಮ ಸುತ್ತ ಪ್ರೊಟೆಕ್ಷನ್ ನ ಮಾಡ್ತಾನೆ ಇದ್ದಾರೆ. ದೇವ್ರು, ಡಿವೈನ್ ಎನರ್ಜಿ ನಿಮ್ ಸುತ್ತ ಯಾವಾಗ್ಲೂ ಇದೆ. ನಥಿಂಗ್ ಟು ವರಿ. ಓಕೆನಾ? ಸೊ ಪ್ರಕೃತಿ ನಿಮ್ ಜೊತೆ ಸದಾ ಇರುತ್ತೆ. ಹಾಗಾಗಿ ನೀವೇನು ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಯಾವ್ದೋ ಒಂದು ವಿಷಯದ ಬಗ್ಗೆ ವರಿ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅಥವಾ ನೋಡಿ, ಏನ್ ಡೌಟ್ ಇದೆ ನಿಮ್ ಮೈಂಡ್ ಅಲ್ಲಿ, ಅಥವಾ ಏನು ನಿಮಗೆ ಆನ್ಸರ್ ಬೇಕಿತ್ತು, ನೋ ಅಂತ ಹೇಳಿದ್ದಾರೆ. ಸರಿನಾ? ಅದು ಯಾರಿಗೆಲ್ಲ ರಿಲೇಟ್ ಆಯ್ತು ನಂಗೆ ಹೇಳಿ. ಅಂಡ್ ದ ಎಸ್ ಕಾರ್ಡ್. ಎಸ್ ಕಾರ್ಡ್ ಕೂಡ ಬಂದಿದೆ. ಕೆಲವ್ರು ಏನ್ ಮನ್ಸಲ್ಲಿ ಬೇಡ್ಕೊಂಡಿದ್ರಿ ಎಸ್ ಅಂತ ಹೇಳ್ತಾ ಇದಾರೆ ಏಂಜಲ್ಸ್. ಓಕೆ, ಕ್ಲಿಯರಾ? ಅಂಡ್ ಸೂರ್ಯ ಚಂದ್ರ ಎರಡೂ ಇದೆ ನೋಡಿ. ಸೂರ್ಯ ಚಂದ್ರ ಇಬ್ರು ಇದ್ದಾರೆ. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಥಿಂಗ್ಸ್. ನಾನು ಹೇಳ್ದೆ ಅಲ್ಲ, ಫೈರ್ ಎನರ್ಜಿ ಮತ್ತೆ ಮೂನ್ ಎನರ್ಜಿ. ಬಾಟಮ್ ಆಫ್ ದ ಡೆಕ್, ವಾವ್, ಬಿಗ್ ಅಂಡ್ ಹ್ಯಾಪಿ ಚೇಂಜಸ್ ಅಂಡ್ ಪೀಸ್ಫುಲ್ ರೆಸಲ್ಯೂಷನ್ ಅಂಡ್ ದ ಸಕ್ಸಸ್. ನೋಡಿ ಎಂತ ಪಾಸಿಟಿವ್ ಕಾರ್ಡ್ಸ್ ಇದೆ. ಸಿ, ಇಲ್ಲಿ ಸೂರ್ಯ ಮತ್ತೆ ಚಂದ್ರ. ನಾನು ಹೇಳ್ದೆ ಈ ಸಲ ಫೈರ್ ಎನರ್ಜಿ ಹೈ ಇರುತ್ತೆ. ಸೊ ಹಾಗಾಗಿ ನಾವು ಚಂದ್ರನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕು. ಚಂದ್ರ
ಚಂದ್ರಃ ಮನಸ್ಸು ಜಾತಃ ಅಂತ ಹೇಳ್ತೀವಿ. ಸೊ ಮನಸ್ಸು ರೆಪ್ರೆಸೆಂಟ್ಸ್ ಟು ಚಂದ್ರ ಡೈರೆಕ್ಟ್ಲಿ. ಸೊ ಎಮೋಷನ್ಸ್ ಏನಿರುತ್ತೆ, ಪ್ರಾಕ್ಟಿಕಲ್ ಥಿಂಗ್ಸು, ಎಮೋಷನಲ್ ಥಿಂಗ್ಸು, ಲಾಜಿಕಲ್ ಥಿಂಗ್ಸು ಎಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಲಾಜಿಕ್ಕು, ಎಮೋಷನಲ್ ಮೈಂಡು, ಇಂಟೆಲೆಕ್ಚುಯಲ್ ಮೈಂಡು, ಫ್ಯಾಮಿಲಿ ಮತ್ತೆ ವರ್ಕ್ ಎಲ್ಲವನ್ನು ನಾವು ಬ್ಯಾಲೆನ್ಸ್ ಔಟ್ ಮಾಡ್ಬೇಕು ಈ ಸಲ. ಅಂಡ್ ನಿಮ್ಮ ಮನಸ್ಸಲ್ಲಿ ಏನಾದ್ರು ಕ್ವಶನ್ಸ್ ಇತ್ತು, ಏನಾದ್ರು ಪ್ರೇ ಮಾಡಿದ್ರಿ ಅಂದ್ರೆ ಎಸ್ ಗ್ರಾಂಟೆಡ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವಿಶ್ ಗ್ರಾಂಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸಿ ಬಿಗ್ ಅಂಡ್ ಹ್ಯಾಪಿ ಚೇಂಜಸ್. ಏನಾದ್ರೂ ನಿಮ್ಗೆ ಆಲ್ರೆಡಿ ಪ್ರಾಬ್ಲಮ್ ನಡೀತಾ ಇತ್ತು ನಿಮ್ ಲೈಫಲ್ಲಿ ಅಂದ್ರೆ ಖಂಡಿತವಾಗ್ಲೂ ಒಂದು ಪೀಸ್ಫುಲ್ ಆಗಿ ರೆಸೊಲ್ಯೂಷನ್ ಸಿಗುತ್ತೆ. ಕೋರ್ಟು ಕಚೇರಿ ವಿಷಯ ಆಗಿರ್ಬೋದು, ಅಥವಾ ಬೇರೆ ಏನೋ ಒಂದು ಮನೇಲಿ ಜಗಳ, ಫ್ಯಾಮಿಲಿಯಲ್ಲಿ ಭಿನ್ನಾಭಿಪ್ರಾಯ, ಗಂಡ ಹೆಂಡತಿ ಮಧ್ಯೆ ಈ ತರ ಏನೇ ಸಮಸ್ಯೆಗಳಿದ್ರು ಕೂಡ ಪೀಸ್ಫುಲ್ ರೆಸೊಲ್ಯೂಷನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಥಿಂಗ್ ಟು ವರಿ, ಎಲ್ಲದೂ ಕೂಡ ಬದಲಾವಣೆ ಆಗ್ತಾ ಇದೆ. ನೆಕ್ಸ್ಟ್ ಸಕ್ಸಸ್, 100% ಸಕ್ಸಸ್. ನೋಡಿ ಬಿಗ್ ಅಂಡ್ ಹ್ಯಾಪಿ ಚೇಂಜಸ್ ಸಕ್ಸಸ್. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದ್ರ ಜೊತೆಲಿ ಇನ್ನೊಂದು ಯಾವ್ದು ಕಾರ್ಡ್ ಸೇರ್ಸಕ್ಕೆ ಇಷ್ಟಪಡ್ತೀನಿ ಅಂದ್ರೆ ದ ಮ್ಯಾಜಿಷಿಯನ್. ಓಕೆ, ಬಿಗ್ ಅಂಡ್ ಹ್ಯಾಪಿ ಚೇಂಜಸ್ ಅಂಡ್ ದ ಸಕ್ಸಸ್ ಮ್ಯಾಜಿಷಿಯನ್ ಕಾರ್ಡ್. ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್ ಅಂತ. ಬೇಕಾದ್ರೆ ಈ ಸಕ್ಸಸ್ ಕಾರ್ಡ್ ಒಂದನ್ನೇ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಓಕೆ, ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಇದನ್ನ ಡೈಲಿ ಒಂದು ಅಫರ್ಮೇಶನ್ ತರ ನೋಡ್ಬೋದು. ಎಸ್ ಐ ಆಮ್ ಸಕ್ಸಸ್ಫುಲ್, ಎಸ್ ಐ ಆಮ್ ಸಕ್ಸಸ್ಫುಲ್ ಅಂತ ನೀವು ಇದನ್ನ ಬೇಕಾದ್ರೆ ವಾಲ್ ಪೇಪರ್ಗೂ ಹಾಕೋಬಹುದು. ಓಕೆ, ಸೊ ಸಖತ್ ಬ್ಯೂಟಿಫುಲ್ ಬಂತು. ಐ ಥಿಂಕ್ ಲಾಸ್ಟ್ ನಿಮ್ದು ಮಾಡಿದೆ ಅರ್ತ್ ಸೈನ್ಸ್, ವೃಷಭ, ಕನ್ಯಾ ಮತ್ತೆ ಮಕರ ರಾಶಿಯವರು. ನಿಜವಾಗ್ಲೂ ಇಷ್ಟು ಸೀರೀಸ್ ಅಲ್ಲಿ 4 ಸೀರೀಸ್ ಅಲ್ಲಿ ನಿಮ್ ಸೀರೀಸು ತುಂಬಾನೇ ಪಾಸಿಟಿವ್ ಬಂದಿದೆ. ಹೈಲಿ ಪಾಸಿಟಿವ್, ಹೈಲಿ ಪ್ಯಾಷನೇಟ್. ಓಕೆ, ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್. ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದನ್ನ ಈ ಪಾಸಿಟಿವ್ ಎನರ್ಜೀಸ್ನೆಲ್ಲ ನೀವು ಕ್ಲೇಮ್ ಮಾಡ್ಕೊಳ್ಳಿ ನಿಮ್ಮ ಲೈಫಿಗೆ. ನಾನೇನ್ ಪ್ರಿಕಾಷನ್ಸ್ ಹೇಳಿದ್ದೀನಿ ಅದನ್ನ ಮಾಡಿ. ಓಕೆ, ಸೊ ಬೇರೆಯವ್ರಿಗೆ ನಾನು ಕೆಲವೊಂದಷ್ಟು ರೆಮಿಡೀಸ್ನ ಹೇಳಿದೆ. ನಿಮ್ಗೆ ರೆಮಿಡೀಸ್ ಏನ್ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೆಲ್ತ್ ರಿಲೇಟೆಡ್ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಒಂದು ವಿಷ್ಣುವಿನ ಆರಾಧನೆ ಮಾಡಿ. ಓಕೆ, ವಿಷ್ಣು ಮತ್ತೆ ದುರ್ಗಾ ಮಾತೆಯನ್ನ ಆರಾಧನೆ ಮಾಡಿ. ನಿಮ್ಮ ಒಂದು ಸೈನ್ಸ್ಗೆ, ಅರ್ತ್ ಸೈನ್ಸ್ನವರಿಗೆ ದುರ್ಗಾಂಬೆ ಅಥವಾ ಯಾವುದೇ ಒಂದು ತಾಯಿ ರೂಪದಲ್ಲಿ ಇರುವಂತಹವ್ರನ್ನ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಸೊ ಶುಕ್ರವಾರ ದಿವಸ ನೀವು ಹೋಗಿ, ಮಂಗಳವಾರ ಹೋಗಿ ಆರಾಧನೆಯನ್ನ ಮಾಡಿ. ಓಕೆ, ಬೇಕಾದ್ರೆ ನೀವು ಲಲಿತಾ ಸಹಸ್ರನಾಮವನ್ನು ಕೂಡ ಹೇಳ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದೆ ಮಾಡ್ತೀನಿ ಅಂದ್ರೆ ಇಟ್ಸ್ ವೆರಿ ಗುಡ್. ಲಲಿತಾ ಸಹಸ್ರನಾಮ. ಓಕೆ, ಯೂಟ್ಯೂಬ್ ಅಲ್ಲೂ ಕೂಡ ಸಿಗುತ್ತೆ, ನೋಡ್ಕೊಳ್ಳಿ. ಅದ್ ಬಿಟ್ರೆ ಓಂ ದುರ್ಗಾಯೈ ನಮಃ ಸಿಂಪಲ್ ಆಗಿರೋ ಮಂತ್ರ. ಬೀಜ ಮಂತ್ರ ಬೇಕು ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಬೀಜ ಮಂತ್ರಾಸ್ ಮಾಡ್ತೀರಾ ಅಂದ್ರೆ ಇಟ್ಸ್ ವೆರಿ ವೆರಿ ಪವರ್ಫುಲ್ ಬೀಜ ಮಂತ್ರಾಸ್. ಓಕೆ, ಸಿಂಪಲ್ ಆಗಿ ಜನರಲ್ ಬೀಜ ಮಂತ್ರ ಯಾವ್ದು ಮಾಡ್ಬೋದು ಅಂದ್ರೆ ರಾಮ್ ರಾಮ್. 10 ನಿಮಿಷ ಸ್ನಾನ ಆಗಿದ್ ಕೂಡಲೇ ಕುತ್ಕೊಂಡು ಇದನ್ನ ಮಾಡಿ ದೇವ್ರ ಮನೇಲಿ. 24 ಅವರ್ಸು ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಮನ್ಸಲ್ಲಿ ಅದನ್ನ ಬೇಕಾದ್ರೆ ಹೇಳ್ಕೊಳ್ಳಿ. ರಾಮ್ ರಾಮ್, ರಾಮ ಅಲ್ಲ ರಾಮ್ ಮೋ, ದಟ್ ಇಸ್ ಬೀಜ ಮಂತ್ರ. ಓಕೆ, ಶ್ರೀ ದುರ್ಗಾ ಅವರ ರಿಲೇಟೆಡ್, ಅಮ್ಮ ಅವರ ರಿಲೇಟೆಡ್ ಏನಾದ್ರು ಬೀಜ ಮಂತ್ರಾಸ್ ಮಾಡಕ್ ನಿಮಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಹೇಳಿ. ಯಾವ ತರ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸರಿನಾ? ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ಇಯರ್. ನಿಮ್ಮ ಕನಸುಗಳೆಲ್ಲ ನನ್ಸಾಗ್ಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು. ರಾಧೆ ರಾಧೆ. ಬಾಯ್.